ಗಣೇಶ ಹಬ್ಬಕ್ಕೆ ಬಿಬಿಎಂಪಿ ಮಾರ್ಗಸೂಚಿ ಪ್ರಕಟಿಸಿದ್ದು ಪರಿಸರ ಸ್ನೇಹಿ ಗಣಪತಿ ಮೂರ್ತಿ ಮಾತ್ರ ಪ್ರತಿಷ್ಠಾಪನೆಗೆ ಸೂಚನೆ ನೀಡಿದೆ. ರಾಸಾಯನಿಕ ಬಣ್ಣ, ಥರ್ಮಾಕೋಲ್, ಪಿಒಪಿ ಬಳಕೆ ಸಂಪೂರ್ಣ ನಿಷೇಧಿಸಿ ಆದೇಶವನ್ನು ಹೊರಡಿಸಿದ್ದು, ನಿಯಮ ಮೀರಿದರೆ ಕೇಸ್ ದಾಖಲಿಸುವ ಎಚ್ಚರಿಕೆ ಕೊಟ್ಟಿದೆ. ಗಣೇಶನ ಪ್ರತಿಷ್ಠಾಪನೆಗೆ ಅನುಮತಿ ನೀಡಲು ಬಿಬಿಎಂಪಿ ವ್ಯಾಪ್ತಿಯಲ್ಲಿ 75 ಕೇಂದ್ರಗಳಲ್ಲಿ ಅಧಿಕಾರಿಗಳ ನಿಯೋಜನೆ ಮಾಡಲಾಗಿದೆ. ಇನ್ನು ಗಣಪತಿ ಹಬ್ಬಕ್ಕೆ ಯಾವೆಲ್ಲ ಮಾರ್ಗಸೂಚಿಗಳು ಇರ್ತಾವೆ? ಏಕಗವಾಕ್ಷಿ ಮಾದರಿಯಲ್ಲಿ ಅನುಮತಿಗೆ ಅವಕಾಶವನ್ನು ನೀಡಿರುವಂಥದ್ದು. ರಾಸಾಯನಿಕ ಬಣ್ಣ, ಥರ್ಮಾಕೋಲ್, ಪಿಒಪಿ ಬಳಕೆ ಸಂಪೂರ್ಣ ನಿಷೇಧಿಸಲಾಗಿದೆ. ಯಾವುದೇ ಕಾರಣಕ್ಕೂ ಉಪಯೋಗಿಸುವಂತಿಲ್ಲ. ಆಯಾ ನೋಡಲ್ ಅಧಿಕಾರಿ ಮೂಲಕ ಅನುಮತಿ ಪಡೆಯಬೇಕು. ಪಿಒಪಿ ಮೂರ್ತಿ ವಶಕ್ಕೆ ಪಡೆಯಲಾಗುವುದು. ಇದು ನಿಯಮಾನುಸಾರ. ವಿಲೇವಾರಿ ಅಧಿಕಾರಿಯ ಜವಾಬ್ದಾರಿ ಇರುತ್ತೆ. ಮಣ್ಣಿನಿಂದ ಪರಿಸರ ಸ್ನೇಹಿ ಮೂರ್ತಿ ಕುರಿತು ಮಾತ್ರ ಜಾಹೀರಾತುವನ್ನು ನೀಡಬೇಕು. ಮಣ್ಣಿನಿಂದ ಮಾಡಿದ ಮೂರ್ತಿ ವಿಸರ್ಜನೆ ಬಳಿಕ ಮಣ್ಣನ್ನು ಹೂವಿನ ಕುಂಡಗಳಿಗೆ ಬಳಕೆ ಮಾಡಬೇಕು. ದೊಡ್ಡ ಗಾತ್ರದ ಮೂರ್ತಿಗಳನ್ನು ಮಾತ್ರ ಕಲ್ಯಾಣಿ ವಿಸರ್ಜನಾ ಸ್ಥಳಗಳಲ್ಲಿ ವಿಸರ್ಜಿಸಬೇಕು. ಕಲ್ಯಾಣಿಗಳಲ್ಲಿ ತಾತ್ಕಾಲಿಕ ವಿಸರ್ಜನೆ ಸ್ಥಳ ನಿರ್ಮಿಸಲು ಸೂಚನೆಯನ್ನು ನೀಡಿರುವಂಥದ್ದು. ವಿಸರ್ಜನೆಯಿಂದ ಬರುವ ಮಣ್ಣು, ಹೂವು, ಪ್ಲಾಸ್ಟಿಕ್ ವಿಂಗಡಿಸಿ ವಿಲೇವಾರಿ ಮಾಡಬೇಕಾಗಿರುವಂಥದ್ದು. ಇನ್ನು ವಿಸರ್ಜನಾ ಸ್ಥಳಗಳಲ್ಲಿ ಮೂರ್ತಿ ವಿಸರ್ಜಿಸಲು ಪ್ರತ್ಯೇಕ ತಂಡ ರಚಿಸಬೇಕು. ಪ್ರತಿ ವಿಸರ್ಜನಾ ಸ್ಥಳಗಳಲ್ಲಿ ಆಂಬ್ಯುಲೆನ್ಸ್ ಕಡಾಖಂಡಿತವಾಗಿರಲೇಬೇಕು. ವೈದ್ಯರ ತಂಡ ಕೂಡ ಇರಬೇಕು. ಎಲ್ಲ PHSCಗಳಲ್ಲಿ ವೈದ್ಯರು ಸಿದ್ಧವಿರುವಂತೆ ಕ್ರಮ ಕೈಗೊಳ್ಳುವುದು. ವಿಸರ್ಜನಾ ಸ್ಥಳಗಳಲ್ಲಿ ಬೆಳಕಿನ ವ್ಯವಸ್ಥೆ, ಬ್ಯಾರಿಕೇಡ್, ಧ್ವನಿವರ್ಧಕ ವ್ಯವಸ್ಥೆ ಇರಬೇಕು. ಪ್ರತಿ ವಿಸರ್ಜನಾ ಸ್ಥಳದಲ್ಲಿ ನುರಿತ ಈಜುಗಾರರು ಸೇರಿ NDRF ತಂಡ ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಪರಿಸರ ಸ್ನೇಹಿ ಗಣೇಶ ಆಚರಣೆಯ ನಿಮಿತ್ತ ವಲಯ ಆಯುಕ್ತರ ನೇಮಕ ಕೂಡ ಮಾಡಿರುವಂಥದ್ದು. ಪ್ರತಿ ವಾರ್ಡ್ಗೂ ಒಬ್ಬೊಬ್ಬ ನೋಡಲ್ ಅಧಿಕಾರಿ ನೇಮಿಸುವುದು ಕಡಾಖಂಡಿತ. ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ಎಚ್ಚರಿಕೆಯನ್ನು ವಹಿಸಲಾಗಿರುವುದು.